ವೀಕ್ಷಕರೇ, ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ MSB ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ನೋಡಿ, ಇವತ್ತು ಒಂದು ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ನಾನು ಬಿಡದಿ ಸಮೀಪದ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇರುವಂಥ ರುಸ್ಭವತಿಪುರದಲ್ಲಿ ಇದೊಂದು ಸ್ಯಾಮ್ಸಂಗ್ ಕಂಪ್ಲೇಂಟ್ ಇತ್ತು. ಸೊ ಏನೋ ಪ್ರಾಬ್ಲಮ್ ಆಗ್ತಿದೆ ಸರ್, ಬಂದು ನೋಡ್ಕೊಡಿ ಅಂತ ಹೇಳಿದ್ರು. ಸೊ ಇಲ್ಲಿ ಬಂದಾಗ ಒಂದು ಅದ್ಭುತವಾಗಿದೆ. ಸೊ ಒಂದು ಅದ್ಭುತನೇ ನಡೆದಿದೆ ಇಲ್ಲಿ. ಸೊ ನೀವು ಅದನ್ನು ನೋಡಿದ್ರೆ ತುಂಬ ಆಶ್ಚರ್ಯನೇ ಪಟ್ಕೊಳ್ತೀರಾ. ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಏನಾಗಿದೆ? ಸೊ ಕಾತುರದಿಂದ ಕಾಯ್ತಾ ಇದ್ದೀರಲ್ವಾ? ಸೊ ಆದಷ್ಟು ಬೇಗ ಸರ್ಪ್ರೈಸು ಆಶ್ಚರ್ಯ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಕೊಡುವಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ, ರಿಲೇಷನ್ಗೆ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಕೊಡುವಂಥ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ MSB ಸರ್ವಿಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ತಡ ಮಾಡೋದು ಬೇಡ. ಇಲ್ಲಿ ಏನು ಸಮಸ್ಯೆ ಇದೆ, ಏನು ತೊಂದರೆ ಇದೆ, ಏನು ಸರ್ಪ್ರೈಸ್ ಕಾದಿದೆ, ಏನು ಅದ್ಭುತ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನಾನೀಗ ಈ 2 ಸ್ಕ್ರೂನ ಬಿಚ್ಚಿದ್ದೀನಿ, ಟಾಪ್ನ ರಿಮೂವ್ ಮಾಡ್ತಾ ಇದ್ದೀನಿ. ಇದೇ ತುಂಬ ಅದ್ಭುತ. ಇಲ್ಲಿ ಮರಿಗಳೆಲ್ಲ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ನ ಗೂಡು ಮಾಡ್ಕೊಂಡಿದೆ. ಯಾರಿಗಾದ್ರೂ ಮರಿ ಸಾಕೊಳ್ಳಂಗಿದ್ರೆ ಹೇಳಿ, ಬೇಕಾದರೆ ಕೊಡ್ತೀನಿ. ಎಷ್ಟು ಮರಿ ಇದೆ ಅಂತ ನೋಡೋಣ. ಒಂದು ಸದ್ಯಕ್ಕೆ ಒಂದೇ ಮರಿ ನಮಗೆ ಕಾಣ್ತಾ ಇರೋದು. ಮರಿಗಳು ಯಾರಿಗಾದ್ರೂ ಬೇಕಾದರೆ ನನ್ನ ವೀಡಿಯೋದಲ್ಲಿ ಮೊಬೈಲ್ ನಂಬರ್ ಬರ್ತಾ ಇರುತ್ತೆ, ನಂಬರ್ಗೆ ಕರೆ ಮಾಡ್ಬೋದು. ಇಲ್ಲಿ ಮರಿ ಬೇಕಾದ್ರೆ ಕೊಡ್ತೀನಿ, ನೀವು ಸಾಕೋಬೋದು. ಓಕೆನಾ? ಸೊ ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ನಿಮ್ಮ ವಾಷಿಂಗ್ ಮಿಷಿನ್ನ ನೀಟಾಗಿ ಇಟ್ಕೋಬೇಕು ಅಂದರೆ ಅನೇಕ ಕ್ರಿಮಿ ಕೀಟಗಳಾದಂಥ ಇಲಿ ಜಿರ್ಲೆಯಿಂದ ಕಾಪಾಡ್ಕೋಬೇಕು. ಸೊ ಅದಕ್ಕೆ ಯಾವ ರೀತಿ ಕಾಪಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈಗ ಆಲ್ರೆಡಿ ನನ್ನ MSB ಸರ್ವಿಸ್ ಚಾನಲ್ನಲ್ಲಿ, ಯೂಟ್ಯೂಬ್ ಚಾನಲ್ನಲ್ಲಿ ಸೊ ಇಲಿಯಿಂದ ಯಾವ ರೀತಿ ಕಾಪಾಡೋದು ಅಂತ ಹೇಳಿ ರ್ಯಾಟ್ ಮೇಸ್ ಮತ್ತು ಸ್ಟ್ಯಾಂಡ್ ಬಗ್ಗೆ ಮಾಹಿತಿನ ಈಗ ಆಲ್ರೆಡಿ ಕೊಟ್ಟಿದ್ದೀನಿ. ಜಿರ್ಲೆಯಿಂದ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನಾನು MSB ಸರ್ವಿಸ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಸೊ ನೋಡ್ತಾ ಹೋಗೋಣ, ಇದನ್ನು ಕ್ಲೀನ್ ಮಾಡೋಣ. ಯಾವ ರೀತಿ ಇನ್ನೂ ಏನೇನು ತಂದಾಕಿದೆ ಇಲ್ಲಿ ಅಂತ ನೋಡೋಣ. ಸೊ ಹಾಗೆ ವಿಡಿಯೋನ ಕೊನೆವರೆಗೂ ವೀಕ್ಷಣೆ ಮಾಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಏನೇನು ತೊಂದರೆ, ಇಲ್ಲಿ ಯಾವ್ಯಾವ ಥರ ಇಲ್ಲಿ ಏನೇನು ಕೆಲಸ ಮಾಡಿದೆ ಅನ್ನೋದನ್ನು ನಿಮಗೂ ಗೊತ್ತಾಗುತ್ತೆ. ಸೊ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಏನೇನು ಡ್ಯಾಮೇಜ್ ಮಾಡಿದೆ ವಾಷಿಂಗ್ ಮಿಷಿನಲ್ಲಿ, ಏನೇನು ತಂದಾಕಿದೆ, ಏನೇನು ವಸ್ತುಗಳನ್ನ ತಂದಾಕಿರ್ಬೋದು ಅನ್ನೋದು ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಿಮಗೂ ಜವಾಬ್ದಾರಿ ಅನ್ನೋದು ಈ ವಿಡಿಯೋ ನೋಡಿದ್ಮೇಲೆ ಬರುತ್ತೆ. ವಿಡಿಯೋ ರನ್ ಆಗ್ತಿರಲಿ. ಇಲ್ಲಿ ಮರಿಗಳು ಎಷ್ಟಿದೆ ಅಂತ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗೂಡ್ ಮಾಡ್ಕೊಂಡಿದೆ. ಇದಾಗ್ತಾ ಇದೆ ಕೆಳಗಡೆ. ನಿಧಾನಕ್ಕೆ ಎತ್ಕೊಳ್ಳೋಣ, ಅವ್ರ ತಾಯಿಗೆ ಕೊಟ್ಬಿಡೋಣ. ಎಲ್ಲಿದೆ ನೋಡ್ಬಿಟ್ಟು ಹುಟ್ಬಿಟ್ಟು. ಏನು ಮಾಡೋದು ಬೇಡ, ಪ್ರಾಣಿ ಹಿಂಸೆ ಮಹಾಪಾಪ ಅಂತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇವರಿದ್ರೇ ನಮಗೆ ನೀವು ಕೆಲಸ ಕೊಡೋದು, ನಿಮಗೆ ಜವಾಬ್ದಾರಿ ಬರಲ್ವಲ್ಲ. ಸೊ ಇವರಿಂದನೇ ನಮಗೆ ಕೆಲಸ ಕೊಡೋದು, ಅದಕ್ಕೆ ಹಿಂಸೆ ಮಾಡೋದು ಬೇಡ. ಈಗ ಹೇಳಬೇಕು ಅಂದರೆ ಸದ್ಯಕ್ಕೆ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಆದ್ರೂ ಅವ್ರಿಗಿಂತ ಫಸ್ಟ್ ಇವರೇ ನಮ್ಮ ಮನೆ ದೇವರು. ಯಾಕೆಂದರೆ ಇವ್ರು ಬಂದ್ರೇನಲ್ವ ನೀವು ನಮ್ಮನ್ನು ಕರೆಯೋದು, ಕೆಲಸ ಕೊಡೋದು. ಹಂಗಾಗಿ ಏನಾದರೂ ಕೊಡ್ತೀರಾ? ಒಂದು ಪ್ಲೇಟು ಏನಾದರೂ ಕೊಡಿ. ಯಾರಿಗಾದ್ರೂ ಬೇಕಾದರೆ ಹೇಳಿ. ಒಂದಿದೆ, ಇನ್ನೂ ಕಣ್ಣು ಬಿಟ್ಟಿಲ್ಲ ಪಾಪ ಅವು. 2 ಮರಿ ಇದೆ. ಹಂಗೆ ಫೋಟೋ ಕ್ಲಿಕ್ ಮಾಡ್ತಾಯಿರಿ ಸರ್, ಹಂಗೆ ಫೋಟೋನು ಕ್ಲಿಕ್ ಮಾಡಿ. 3 ಸೊ ಟೋಟಲ್ಲು 2, 4, 5 ಮರಿ ಇದೆ. ಯಾರಿಗಾದ್ರೂ ಬೇಕಾದರೆ ಹೇಳಿ. 5 ಬೇಕು ಅಂದರೆ 5 ಕೊಡ್ತೀವಿ, ಒಂದೊಂದು ಬೇಕಾದರೆ ಒಂದೊಂದು ಕೊಡ್ತೀವಿ. ಮಾಂದ್ರಡಿಗೆ ಕೊಡ್ತೆ ವ್ಯತ್ಯಾಸ ಮಾಂದ್ರ ಸಂಗೀತ ಈ ಓಡಿ ಕೂತ್ ಕೊನಸಿಬಿಟ್ಟಿ ಇದ್ದಿದ್ದೆಲ್ಲ ತಗೊಂಡು ಹೋಗೋದೆ.
ಮಕ್ಕಳು ಸಾಕ್ಸ್ನೆಲ್ಲ ತೊಗೊಂಡೋಗಾಕದೆ. ಜೊತೆಲಿ ಇನ್ನೊಂದು ಅದ್ಭುತ ಏನಪ್ಪ ಮಾಡಿದೆ ಅಂದರೆ ಮೇಡಮ್ ಬೆಲ್ಟ್ ಕೊಡಿ ಮೇಡಮ್ ಅದನ್ನು. ಇದು ಮೋಟ್ರಿಂದ ಸೊ ಹಿಂದೆಗಡೆ ಟಬ್ಗೆ ಕನೆಕ್ಟ್ ಆಗಿರುತ್ತೆ ಬೆಲ್ಟು. ಈ ಬೆಲ್ಟ್ರಿಂದನೇ ನಮ್ಮ ಡ್ರಮ್ಮು ರೊಟೇಟ್ ಆಗೋದು. ಇದನ್ನು ನಾವು ಸ್ವಲ್ಪ ತೆಗಿಯೋಕ್ಕೆ ರಿಸ್ಕ್ ಪಟ್ಕೊಂಡು ತೆಗಿತೀವಿ. ಸೊ ಇದನ್ನೇ ತೆಗೆದಿದೆ ಅಂದರೆ ತುಂಬ ಬುದ್ಧಿವಂತ ಇಲಿ ಅನ್ಕೋತೀನಿ. ಸದ್ಯಕ್ಕಿದು ಇವರು ಇಲ್ಲಿ ಇಲಿ ಬಿಳ್ಳಿ ಅಂತ ಗಮ್ಮೆಲ್ಲ ಹಾಕಿದ್ರು, ಆ ಗಮ್ ಜೊತೆಯಲ್ಲಿ ಎಳ್ಕೊಂಡು ಹೋಗಿದೆ. ಸೊ ಮರಿ ಹಾಕಿರೋದು ಈಗ ಆಲ್ರೆಡಿ ಒಂದು ಇಲಿ ಸೊತೋಗಿದೆ ಅಂತ ಹೇಳಿದ್ರು. ಸಣ್ಣದ ದೊಡ್ಡದ ಮೇಡಮ್ ಸೊತೋಗಿದ್ದು? ಮೀಡಿಯಮ್ ಇತ್ತು ಅಂದರೆ ಅದೇ ಅನಿಸುತ್ತೆ. ಸೊ ಮಕ್ಕಳು ಅನಾಥರಾಗ್ತವ್ರೆ ಪಾಪ. ದಯವಿಟ್ಟು ಅನಾಥ ಮಾಡೋದು ಬೇಡ. ಯಾರಿಗಾದ್ರೂ ಬೇಕಾದ್ರೆ ಹೇಳಿ, ದಯವಿಟ್ಟು ಕಳಿಸ್ಕೊಡ್ತೀನಿ. ಅದಕ್ಕೆ ಹೇಳಿದ್ದು ಸ್ನೇಹಿತರೆ, ಹೆಚ್ಚಿನ ಗ್ರಾಹಕರೇ, ವೀಕ್ಷಕರೇ, ಸೊ ದಯವಿಟ್ಟು ನಿಮ್ಮ ವಾಷಿಂಗ್ ಮಿಷಿನ್ನ ಇಲಿಯಿಂದ ರಕ್ಷಣೆ ಮಾಡಬೇಕು ಅಂದರೆ ಈಗ ಆಲ್ರೆಡಿ ನಾನು MSP ಸರ್ವಿಸ್ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ವಿಡಿಯೋ ಇದೆ, ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಓಪನ್ ಮಾಡಿ. ನಾನು MSP ಸರ್ವಿಸ್ ಯೂಟ್ಯೂಬ್ ಚಾನಲ್ನ ಪೂರ್ತಿ ಓಪನ್ ಮಾಡಿದ್ರೆ ಅಲ್ಲಿ ವಿಡಿಯೋಗಳಿದೆ, ಅಲ್ಲಿ ಮಾಹಿತಿ ಇದೆ, ಮಾಹಿತಿ ತಿಳ್ಕೊಳ್ಳಿ. ಎಲ್ಲ ರೀತಿಯ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ, ಅಭಿಮಾನ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ, ಸೊ ಏನು ಆಗುತ್ತೆ ಅನ್ನೋದನ್ನು ನಾನು ಏನು ಆಗಿದೆ, ಏನು ತೊಂದರೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಇಲ್ಲಿ ಇಲಿ ಹೋಗಿ ಗೂಡು ಮಾಡ್ಕೊಂಡು ಮರಿಗಳು ಹಾಕಿರೋದನ್ನು ಈಗ ಆಲ್ರೆಡಿ ನೀವು ನೋಡಿದ್ರೆ ಏನು ತೊಂದರೆ ಆಗಿದೆ ಇಲ್ಲಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಸೊ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ, ಆ ಕಡೆ ಈ ಕಡೆ ಹೇಳಿದೆ, ವಿಡಿಯೋನ ನೋಡ್ತಾ ಇರಿ. ಈಗ ಸ್ಟಾರ್ಟ್ ಮಾಡ್ತಿದ್ದೀರಾ? ಬೋರ್ಡ್ನ ರಿಮೂವ್ ಮಾಡಿದ್ದೀನಿ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ತುಂಬ ಗಲೀಜು ಮಾಡಾಕ್ಬಿಟ್ಟಿದೆ. ಬೋರ್ಡಲ್ಲಿ ಯಾವುದೇ ರೀತಿ ಇನ್ನು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿದೆ, ಸ್ವಲ್ಪ ಇಲ್ಲಿ ಕಡ್ದಿದೆ. ಅದು ಬಿಟ್ಟರೆ ಈ ಕಡೆ ಬೋರ್ಡಲ್ಲಿ ಯಾವುದೇ ಕಾಂಪೊನೆಂಟ್ಸ್ನ ಕಡ್ದಿಲ್ಲ, ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಇದನ್ನು ಬ್ಲಾಕ್ ಕಲರ್ ಇರೋದನ್ನೆಲ್ಲ ಸ್ವಲ್ಪ ಕೆರೆದಿದೆ. ಸೊ ನೋಡೋಣ ಮಿಷಿನ್ ರನ್ನಿಂಗ್ ಕಂಡೀಷನ್ ಹೇಗಿದೆ ಏನು ಅಂತ ನಾನು ಹೇಳ್ತೀನಿ ನಿಮಗೆ. ಇದರಿಂದ ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತಲೂ ಕೂಡ ಹೇಳ್ತೀನಿ. ನಾನು ಆಲ್ರೆಡಿ ಹೇಳ್ದಂಗೆ ಸೊ ದಯವಿಟ್ಟು ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಆ ಕಡೆ ಈ ಕಡೆ ವಿಡಿಯೋನ ಎಳಿಬೇಡಿ, ಪೂರ್ತಿ ನೋಡಿ, ಮಾಹಿತಿನ ತಿಳ್ಕೊಳ್ಳಿ. ಯಾವುದೇ ಥರ ಡ್ಯಾಮೇಜ್ ಜಾಸ್ತಿ ಕಂಡು ಬಂದಿಲ್ಲ. ಸೊ ಒಂದು ಬೆಲ್ಟ್ ಕಟ್ ಆಗಿದೆ, ಅದು ಬಿಟ್ಟರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ. ಸೊ ಇವ್ರ ಅದೃಷ್ಟ ತುಂಬ ಚೆನ್ನಾಗಿದೆ. ಏನು ಜಾಸ್ತಿ ಅದು ಗೂಡು ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಒಡ್ಡಾಡಿಲ್ಲ. ಅವಾಗವಾಗ ಮಾತ್ರ ಇದಾಗಿದೆ, ಒಂದು ಕಡೆ ಗೂಡು ಮಾಡಿಕೊಂಡು ಇದಾಗಿ ಒಂದು ಕಡೆ ಸ್ಟೇ ಆಗಿರೋದ್ರಿಂದ ಸೊ ತುಂಬ ವೈರ್ಗಳನ್ನೆಲ್ಲ ಕಡ್ದಿಲ್ಲ. ಸೊ ಅದು ಅವಾಗವಾಗ ಬಂದೋಗ್ತಾಯಿದ್ರೆ ಅಥವಾ ಗೂಡು ಮಾಡ್ಕೊಂಡಿರಲಿಲ್ಲ ಅಂದಿದ್ರೆ ಅದು ಒಡ್ಡಾಡೋ ಜಾಗದಲ್ಲೆಲ್ಲ ವೈರೆಲ್ಲ ಕಡ್ದಾಕ್ಬಿಟ್ಟಿರೋದು. ಸೊ ಹಂಗಾಗಿ ಗೂಡು ಮಾಡ್ಕೊಂಡಿರೋದ್ರಿಂದ ಮರಿಗಳ ಹತ್ರ ಒಂದು ಕಡೆ ಸ್ಟೇ ಆಗಿರೋದ್ರಿಂದ ಸೊ ಜಾಸ್ತಿ ಪ್ರಾಬ್ಲಮ್ ಮಾಡಿಲ್ಲ. ಸೊ ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ಅದಕ್ಕೆ ರಕ್ಷಣೆ ಮಾಡಿ ಜವಾಬ್ದಾರಿ ತಗೊಳ್ಳಿ ಅಂತ. ಸೊ ಇಲ್ಲಿವರೆಗೂ ಏನಾಗಿತ್ತು ಅಂತ ನೀವು ನೋಡಿದ್ದೀರಾ. ಸೊ ಅವ್ರ ತಾಯಿ ಕೂಡ ನಮಗೆ ಕಂಡು ಬಂದಿಲ್ಲ. ದಯವಿಟ್ಟು ಮರಿಗಳು ಅನಾಥ ಆಗ್ತವೆ. ಯಾರಿಗಾದ್ರೂ ಬೇಕು ಅಂದರೆ ದಯವಿಟ್ಟು ಕರೆ ಮಾಡಿ, ನನ್ನ ಮೊಬೈಲ್ ನಂಬರು ಕರೆ ಮಾಡಿ. ಯಾರಿಗಾದ್ರೂ 5 ಮಕ್ಕಳು ಬೇಕು ಅಂದರೆ ದತ್ತು ಕೊಡ್ತೀವಿ. ಓಕೆ, ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಾನು ಆಲ್ರೆಡಿ ಹೇಳಿದಂತೆ ದಯವಿಟ್ಟು ನನ್ನ MSP ಸರ್ವಿಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಪ್ರೋತ್ಸಾಹ, ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.